ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸೋಮವಾರದ ದಿನ ಅಮಾವಾಸ್ಯೆ ಇತ್ತಲ್ವ, ಸೊ ಅಮಾವಾಸ್ಯೆ ಪೂಜೆಗೆ ಅಂತ ಕ್ಲೀನಿಂಗ್ ಮತ್ತು ಪೂಜೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಟೈಮ್ ಪೂಜೆನ ಮಾಡೋದಕ್ಕಾಗಲಿಲ್ಲ, ಮತ್ತು ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂತಂದರೆ ಸಿಂಪಲಾಗಿ ಕ್ಲೀನ್ ಮಾಡ್ತಾ ಇರೋದು, ಆಲ್ರೆಡಿ ಎಲ್ಲನೂ ನೀಟಾಗಿ ಕ್ಲೀನ್ ಆಗಿದೆ ಅಲ್ವಾ. ಸೊ ಅದಾಗಿ ಮೊದಲು ಸ್ನಾನಕ್ಕೆ ಅಂತ ನೀರು ಕಾಯಿಸೋಣ ಅಂತ ನೀರು ಕಾಯಿಸಿದೆ. ಮನೆಯನ್ನೆಲ್ಲ ಒಂದ್ಸತಿ ನೀಟಾಗಿ ಕಸ ಎಲ್ಲ ತಗೊಬಂದೆ. ಕಸ ಎಲ್ಲ ತೆಗೆದಾದ್ಮೇಲೆ ಒಂದ್ಸತಿ ಎಲ್ಲನೂ ಬೆಡ್ಶೀಟ್ ಎಲ್ಲ ಒದ್ರಿ ಮತ್ತು ಅದೇ ಜಾಗಕ್ಕೆ ನೀಟಾಗಿ ಎಲ್ಲನೂ ಹಾಸಿದೆ. ಸೊ ಹಾಸಾದ್ಮೇಲೆ ಇವಾಗ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಸೊ ಇಷ್ಟೇ, ಜಾಸ್ತಿ ಕ್ಲೀನ್ ಅಂತ ಏನು ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಕಸ ಎಲ್ಲ ತೆಗೆದು ಮತ್ತು ಮನೆಯೆಲ್ಲ ನೀಟಾಗಿ ಒರೆಸಿ ಸ್ವಲ್ಪ ಅಡುಗೆ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಮತ್ತು ದೇವ್ರ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು. ನಾನು ಈ ಥರ ಅಮಾವಾಸ್ಯೆ ಪೂಜೆನ ಮಾಡ್ತೀನಿ. ಬಟ್ ಮಾರ್ನಿಂಗ್ ಟೈಮ ಮಾಡಬೇಕಿತ್ತು, ಸ್ವಲ್ಪ ಲೇಟ್ ಆಗುತ್ತೆ ತಿಂಡಿ ಎಲ್ಲ ಮಾಡಿ ಎಲ್ಲನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಸಂಜೆ ಟೈಮೇ ಮಾಡೋಣ ಅಂತ ಸಂಜೆ ಟೈಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಿಂಕ್ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಮನೆಯೆಲ್ಲ ನೀಟಾಗೆಲ್ಲ ಕಸ ಎಲ್ಲ ತೆಗ್ದಾದ್ಮೇಲೆ ಸಿಂಕ್ನು ಕೂಡ ನೀಟಾಗಿ ಎಲ್ಲನೂ ಉಜ್ಜಿ ಎಲ್ಲನೂ ತೊಳಿತಾ ಇದ್ದೆ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಬಿಕಾಸ್ ಅದು ಲೈಟ್ ಕಲರ್ ಅಲ್ವಾ, ಅದರಿಂದ ಸ್ವಲ್ಪ ಕೊಳೆ ಎಲ್ಲ ಆದ್ರೂ ಬೇಗ ಕಾಣಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊತಾನೇ ಇರಬೇಕು. ಹೊರಗಡೆ ಎಲ್ಲ ಕ್ಲೀನ್ ಆದಮೇಲೆ ಅಡುಗೆ ಮನೆ ಒಂದಿತ್ತು. ಸೊ ಅಡುಗೆ ಮನೆಯೂ ಬಂದು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ನೀಟಾಗಿ ಒರೆಸಿ ಸೆಲ್ಫಿನ ಕಲ್ಲೆಲ್ಲ ನೀಟಾಗಿ ಒರೆಸಿ ಸೊ ಕೆಳಗಡೆ ಎಲ್ಲ ಕಸ ತೆಗೆದು ಒರೆಸ್ಕೋತೀನಿ. ಅಷ್ಟೇ ಅಡುಗೆ ಮನೆ ಕ್ಲೀನ್ ಅಂತ. ಬರೋ ಪಾತ್ರೆಗಳೆಲ್ಲ ವಾಶ್ ಮಾಡೋದಕ್ಕೇನು ಹೋಗಲ್ಲ, ಜಸ್ಟ್ ಗ್ಯಾಸ್ ಸ್ಟವ್ ಮತ್ತು ಅದು ಯೂಸ್ ಮಾಡೋ ಅಂಥ ವಸ್ತುಗಳನ್ನ ಮಾತ್ರ ನೀಟಾಗಿ ವಾಶ್ ಮಾಡ್ಕೋತೀನಿ ಅಷ್ಟೇ. ಕ್ಲೀನಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ ಸಂಜೆ 6 o'clock ಎಲ್ಲ ಕರೆಕ್ಟಾಗಿ ಆಯಿತು. ಸೊ 6 ಗಂಟೆ ಆದಮೇಲೆ ನೀಟಾಗಿ ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ, ನಾನು ಈವ್ನಿಂಗ್ ಟೈಮಲ್ಲಿ ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಮತ್ತು ಪಾಂಡ್ಸ್ ಪೌಡರ್ ಜಸ್ಟ್ ಅದನ್ನು ಅಷ್ಟೇ ಯೂಸ್ ಮಾಡ್ತೀನಿ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ವಿಭೂತಿ ಎಲ್ಲ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಪೂಜೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ತೊಗೊಬಂದು ಹೂವೆಲ್ಲ ತೊಗೊಬಂದು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಲೈಕ್ ಮಾಡಿಬಿಟ್ಟು ವಿಡಿಯೋನ ನೋಡಿ. ಫ್ರೆಶ್ ಅಪ್ ಆದಾದಮೇಲೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ಕ್ಲೀನ್ ಎಲ್ಲ ಮಾಡಿ ಮತ್ತು ಪೂಜೆಗೆ ಅಂತ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಇಟ್ಟು ಮತ್ತು ದೇವ್ರ ಫೋಟೋಕ್ಕೆಲ್ಲ ಹೂವೆಲ್ಲ ಮುಡಿಸಿ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ತಾನೆ ನಿಮ್ಮ ಜೊತೆ ಒಂದು ಸ್ಟೋರಿನ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ಟೋರಿ ಏನಪ್ಪ ಅಂತಂದರೆ, ಸಂಜೆ ಟೈಮಲ್ಲಿ ಅಪ್ಪ ಮಗ ಇರ್ತಾರೆ. ಸೊ ಅಪ್ಪ ಬಂದುಬಿಟ್ಟು ಕಿರಿ ಮಗನಿಗೆ ಊಟ ತಿನ್ನಿಸ್ತಾ ಇರ್ತಾನೆ. ಆ ಮಗನ ಕೈಯಲ್ಲಿ 2 ಕೈಯಲ್ಲೂ ಒಂದೊಂದು ಸೇಬಣ್ಣು ಇರುತ್ತೆ. ಸೊ ಸೇಬಣ್ಣು ಇರ್ಬೇಕಾದ್ರೆ ಅಪ್ಪ ಕೇಳ್ತಾನೆ, ಮಗನೇ ನನಗೊಂದು ಸೇಬಣ್ಣನ್ನು ಕೊಡು ತಿನ್ನೋದಕ್ಕೆ ಅಂತ. ಅದಕ್ಕೆ ಮಗ ಏನು ಮಾಡ್ತಾನೆ, ಅವನಿಗೆ ಅಪ್ಪನಿಗೆ ಕೊಡೋದಕ್ಕಿಂತ ಮುಂಚೆನೇ ಒಂದು ಸೇಬನ್ನು ಕಚ್ಚಿಬಿಡ್ತಾನೆ. ಸೊ ಆ ಥರ ಕಚ್ಚಿದಾಗ ಅಪ್ಪನಿಗೆ ಅನಿಸುತ್ತೆ, ಅಯ್ಯೋ ನನ್ನ ಮಗ ಕಚ್ಚಿ ತಿಂತಾ ಇದ್ದಾನಲ್ಲ ಅಂತ ಸ್ವಲ್ಪ ನಗು ಬರುತ್ತೆ. ಇರಲಿ ಇನ್ನೊಂದು ಆ್ಯಪಲ್ ಇದೆಯಲ್ಲ ಅದನ್ನು ಕೊಡ್ತಾನೇನೋ ಅಂತ ಅನ್ಕೋತಾನೆ. ಸೊ ಮಗ ಏನು ಮಾಡ್ತಾನೆ, ಆ ಆ್ಯಪಲ್ನು ಕೂಡ ಕಚ್ಚಿ ತಿಂತಾನೆ. ಸೊ ಆವಾಗ ಅಪ್ಪನಿಗೆ ಅನಿಸುತ್ತೆ, ಅಯ್ಯೋ ನನ್ನ ಮಗ ಇಷ್ಟೊಂದು ಸ್ವಾರ್ಥಿನ, ನಾನು ಒಂದು ಸೇಬನ್ನ ಕೇಳಿದೆ, ಅವನ ಹತ್ರ 2 ಇದ್ರೂ ಇಷ್ಟೊಂದು ಸ್ವಾರ್ಥಿಯಾಗಿ ನನಗೂ ಕೊಡ್ದೇನೆ ಕಚ್ಚುತ್ತಿದ್ದಾನಲ್ಲ
ಅಯ್ಯೋ ನಾನು ಅವನಿಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಮಗ ಏನು ಮಾಡ್ತಾನೆ, ಅಪ್ಪ ತಗೋ, ಈ ಹಣ್ಣು ತುಂಬ ಸ್ವೀಟ್ ಆಗಿದೆ, ಸಿಹಿ ಆಗಿದೆ, ಈ ಸೇಬನ್ನು ತಗೋ ತಿನ್ನು ಅಂತ ಕೊಡ್ತಾನೆ. ಸೊ ಆವಾಗ ಅಪ್ಪನಿಗೆ ಅನಿಸುತ್ತೆ, ಅಯ್ಯೋ ನಾನು ಯಾಕೆ ಈ ಥರ ಯೋಚನೆ ಮಾಡಿಬಿಟ್ಟೆ, ಅವನನ್ನು ನಾನು ಯಾಕೆ ಈ ಥರ ಅಂದ್ಕೊಬಿಟ್ಟೆ, ಪಾಪ ಅವನು ನನಗೆ ಇಷ್ಟು ಚೆನ್ನಾಗಿರೋ ಸಿಹಿಯಾದ ಹಣ್ಣನ್ನು ತಗೋ ಅಂತ ಕೊಡ್ತಾ ಇದ್ದಾನೆ, ನಾನು ಈ ಥರ ಯೋಚನೆ ಮಾಡಿಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಸೊ ಈ ಸ್ಟೋರಿ ಏನಪ್ಪ ಅಂತಂದರೆ, ನಾವು ಒಬ್ಬರನ್ನ ವ್ಯಕ್ತಿನ ಜಡ್ಜ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟು ಅವ್ರನ್ನ ಅರ್ಥ ಮಾಡ್ಕೋಬೇಕು ಇಲ್ವಾ. ನಾವು ಯಾವುದೇ ಒಂದು ಸಿಚುವೇಶನ್ ಆಗಿರುತ್ತೆ, ತಪ್ಪು ಮಾಡಿರ್ತೀವಿ ಅಲ್ವಾ, ಆವಾಗ ತಪ್ಪು ಎಲ್ಲರಿಂದನೂ ಕೂಡ ಆಗಿರಲ್ಲ, ಅಂದರೆ ಎರಡು ಕಡೆಯಿಂದನೂ ಆಗಿರುತ್ತೆ. ಸೊ ಆಗಿರೋರು ನಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ನಿಧಾನಕ್ಕೆ ಕೂತಿ ಮಾತಾಡಿ, ಆಯಿತಾ. ಸೊ ಯಾರನ್ನು ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಸ್ಟೋರಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸಂಜೆ ಟೈಮ್ ಕಾಫಿ ಎಲ್ಲ ಕುಡ್ದಾಯಿತು. ಸೊ ಈ ನೈಟು ಊಟಕ್ಕೆ ಅಂತ ನಾನು ಸಾಂಬಾರು ಮಾಡ್ತಿದ್ದೆ. ಸೊ ಅದನ್ನು ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮಿಸ್ಸಾಗಿ ಮರ್ತೋಯ್ತು ನನಗೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅವರೆಕಾಳು ಮತ್ತು ಪರಂಗಿಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ ಅವರೆಕಾಳನ್ನ ಮೊದಲನೇದಾಗಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಅದಾದಮೇಲೆ ಕಟ್ ಮಾಡಿಟ್ಟಿರೋ ಪರಂಗಿಕಾಯಿ ಹಾಕ್ಕೊಂಡು 1 ವಿಸಿಲ್ ಕೂಗಿಸ್ಕೊಂಡೆ. ಇದನ್ನೆರಡನ್ನು ಕೂಗಿಸ್ಕೊಂಡಾದ್ಮೇಲೆ ಇದಕ್ಕೆ ನಾರ್ಮಲಾಗಿ ನಾವು ಯಾವ ಥರ ಒಗ್ಗರಣೆ ಕೊಡ್ತೀವಿ ಆ ಥರ ಒಗ್ಗರಣೆ ಕೊಟ್ಟಾದಮೇಲೆ ಬೇಕು ಅಂತಂದರೆ ಮಸಾಲೆನ ರುಬ್ಕೊಳ್ಳಿ. ಮಸಾಲೆ ರುಬ್ಬೋದಕ್ಕೆ ಕಾಯಿ ತುರಿ, ಸ್ವಲ್ಪ ಕಡಲೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿ ಇಷ್ಟನ್ನು ಜಸ್ಟ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಸೊ ಅದನ್ನು ರುಬ್ಬಾದ್ಮೇಲೆ ಸ್ವಲ್ಪ ಟೈಮು ಅದನ್ನು ಚೆನ್ನಾಗಿ ಕುದಿಸಾದ್ಮೇಲೆ ನಿಮಗೆ ಅನ್ನಕ್ಕೆ ಬೇಕಾ ಇಲ್ಲ ಮುದ್ದೆ ಮಾಡ್ಕೋಬೇಕಾ ಮಾಡ್ಕೊಳ್ಳಿ. ಸೊ ನಾನು ಸಾಂಬಾರು ಜೊತೆ ಮುದ್ದೆ ಮಾಡ್ಕೊಂಡಿದ್ದೆ. ಸೊ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಅದು ತುಂಬ ಚೆನ್ನಾಗಿ ಕುದಿಬೇಕು, ಕುದ್ದಾದ್ಮೇಲೆ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.